ಎಲೆ ಚೆನ್ನಾಗಿ ಗ್ರೀನೆಸ್ ಆಗಲ್ಲ, ಸ್ಟೆಮ್ಮು ಎಲ್ಲ ಚೆನ್ನಾಗಪ್ಪ ಬಂತು. ಗಿಡ ಗ್ರೋತ್ ಚೆನ್ನಾಯ್ತದ. 45 ದಿನಕ್ಕೆ ತುಂಬಿಲ್ಲ, 6 ಟನ್ ಒಂದೇ ಸೆಮ್ ಬಂದ್ಬಿಡ್ತು. ಕಾಯಿ ಕ್ವಾಲಿಟಿ ಸೂಪರ್. ಹಾಗಲಕಾಯಿ ಅದೇ ಬಿಟ್ಟಿದ್ದು 15 ದಿನ ನಾವು ಸೆಂಟ್ರಲ್ ಲಾಗೋಡ್ ಏನು ಬಿಡಿಲ್ಲ. ಔಷಧಿನೂ ಕಮ್ಮಿ ಹೊಡೆದಿದ್ವಿ, ಸೇವ್ ಆಯ್ತಲ್ಲ ನಮ್ ಲಾಗೋಡ್ ಎಲ್ಲ. ಕ್ವಾಲಿಟಿ ಸೂಪರ್ ನೋಡಿ. ನಮ್ ಲೆಕ್ಕ ಒಂದ್ 30 ಟನ್ ಮೇಲೆ ಬೆಳಿಬೇಕು. ಸುರೇಶ್ ಕುಂದಾಣ ನಮ್ ಕಾಲಕ್ ಬಂದು ದೇವನಹಳ್ಳಿ. ಆಗ್ರೋ ಲೇಸರ್ ಹೀರೆ ಗಿಡ ಹೂಣಿ ಒಂದು ತಿಂಗ್ಳು ಬಿಟ್ರಿ, ಆಗ್ರೋ ಸ್ಮೈಲ್ ವಾರ್ ಬಿಟ್ರಿ. ಅದ್ ಬಿಟ್ಮೇಲೆ ಎಲೆ ಚೆನ್ನಾಗಿ ಗ್ರೀನೆಸ್ ಆಗಲ್ಲ, ಸ್ಟೆಮ್ಮು ಎಲ್ಲ ಚೆನ್ನಾಗಪ್ಪ ಬಂತು. ಗಿಡ ಗ್ರೋತ್ ಚೆನ್ನಾಯ್ತದ, ತಿಂದೆ ಡ್ರಾಪ್ ಆಗೋದು ಬೇಜಾನ್ ಕಂಟ್ರೋಲ್ ಬಂತು. ಬೇಸಿಗೆಲಿ ತೋಟ ಎಲ್ಲ ಸಪ್ಪಗಾಗ್ಬಿಡೋದು. ಇದ್ ಬಿಟ್ಮೇಲೆ ಆತರ ಪ್ರಾಬ್ಲಮ್ ಬಂದಿಲ್ಲ ಈ ವರ್ಷ. ಕೊಟ್ಮೇಲೆ ಟಾಪಿಂಗ್ ಕಮ್ಮಿ ಆಯ್ತು. 2 ತಿಂಗಳು ತುಂಬಿಲ್ ಬರ್ಬೇಕಾಯ್ತು, 45 ದಿನಕ್ಕೆ ಬಂದ್ಬಿಡ್ತು. ಒಂದು 6 ಟನ್ ಒಂದೇ ಸೆಮ್ ಬಂದ್ಬಿಡ್ತು. ಕಾಯಿ ಒಳ್ಳೆ ಪೆನ್ಸಿಲ್ ಇದ್ದಂಗಿತ್ತು. ಕಾಯಿ ಕ್ವಾಲಿಟಿ ಸೂಪರ್ ಬಂತು. ಅರ್ಧ ಕೆಜಿಯಿಂದ 700 ಗ್ರಾಮ್ ಉಂಟ ತೆಗ್ದಿದ್ವಿ. ಇವಾಗ ಒಂದು 20 ದಿನ ಕೊಟ್ಟು 10 ಟನ್ ಬಂದಿದೆ ಸರ್. ಇನ್ನ 10 ಟನ್ ಮೇಲೆ ಬರ್ತದೆ. ಹಾಗಲಕಾಯಿನೂ ಮಾಡಿದೀನಿ. ಮಧ್ಯಾಹ್ನ ಹೊತ್ತು ತೋಟ ಸಪ್ಪಗ ಹೊಡೋದು. ಅಗ್ರ ಸ್ಮೈಲು ಅಗ್ರ ರಿಲೇಸರ್ ಬಿಟ್ಮೇಲೆ ಅವೆಲ್ಲ ಬೇಜಾನ್ ಕಂಟ್ರೋಲ್ ಆಯ್ತು. ಪಕ್ಕ ತೋಟಗಳೆಲ್ಲ ಇವಾಗೆಲ್ಲ ಎಲ್ಲರೂ ಅಷ್ಟ ಆಗ್ಬಿಟ್ಟ. ಇದ್ರಲ್ಲಿ ನಮ್ದು ಚೆನ್ನಾಗಿದೆ. 15 ದಿನ ನಾವು ಸೆಂಟ್ರಲ್ ಲಾಗೋಡ್ ಏನು ಬಿಡಿಲ್ಲ. ಔಷಧಿನೂ ಕಮ್ಮಿ ಹೊಡೆದಿದ್ವಿ, ಅಲ್ಲಿ ಸೇವ್ ಆಯ್ತಲ್ಲ ನಮ್ ಲಾಗೋಡ್ ಎಲ್ಲ. ಕ್ವಾಲಿಟಿ ಸೂಪರ್ ನೋಡಿ. 2 ಎಕರೆ ಆಗಿಂದ ಶಾಂಪಲ್ ತೋಟ 2 ರಿಂದ 3 ಟನ್ ಕಾಯಿ ಕುಯ್ದಿದ್ದೀರಿ. ನಮ್ ಲೆಕ್ಕ ಒಂದ್ 30 ಟನ್ ಮೇಲೆ ಬೆಳಿಬೇಕು. ಈ ಗೊಬ್ಬರ ಎಲ್ಲಿ ತಗೊಂಡ್ರಿ? ದೊಡ್ಡಬಳ್ಳಾಪುರ ಸಿ ನಾಗರಾಜ್ ಅಂಗಡಿಯಲ್ಲಿ.